ಅವರೆಲ್ಲ ಇವತ್ತು ಕಂಪ್ಲೀಟ್ ತಯಾರಿಯನ್ನ ಮಾಡಿ ಪರೀಕ್ಷೆ ಬರೆಯೋಕೆ ಐಡಿ ಕಾರ್ಡ್ ಧರಿಸಿ ರೆಡಿಯಾಗಿ ಬಂದಿದ್ರು. ಆದ್ರೆ ಅಲ್ಲಾಗಿದ್ದೇ ಬೇರೆ. ಗೇಟ್ನಲ್ಲಿ ಪೊಲೀಸರು ನಿಂತಿದ್ರು. ಐಡಿ ಕಾರ್ಡ್ ಚೆಕ್ ಮಾಡಿ ಒಬ್ಬೊಬ್ಬರನ್ನೇ ಬಿಟ್ಟು ಕಳಿಸ್ತಾ ಇದ್ರು. ಇನ್ನೇನು ಪರೀಕ್ಷೆ ಬರೆಯೋಣ ಅಂದ್ರೆ ಪರೀಕ್ಷೆಗಳೇ ಕ್ಯಾನ್ಸಲ್. ಪರೀಕ್ಷೆ ಆವರಣವೇ ಬಹುದೊಡ್ಡ ಹೈಡ್ರಾಮಾಗ್ ಸಾಕ್ಷಿಯಾಗ್ಬಿಡ್ತು. ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಟು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತ ಕನ್ನಡದ ಅಭ್ಯರ್ಥಿಗಳ ಬಾಯಿಗೆ ಮಣ್ಣು ಹಾಕುವಂತ ಕೆಲಸವನ್ನ ರೈಲ್ವೆ ಇಲಾಖೆ ಮಾಡಿದೆ. ನೂಕಾಟ, ತಳ್ಳಾಟ, ಪೊಲೀಸರ ಜೊತೆ ಹೈ ಡ್ರಾಮಾ. ಇದಿವತ್ತು ಮೆಜೆಸ್ಟಿಕ್ ರೈಲ್ವೆ ಇಲಾಖೆ ಕಚೇರಿ ಮುಂದೆ ಕಂಡು ಬಂದ ಕರವೇ ಕಾರ್ಯಕರ್ತರ ಆಕ್ರೋಶ, ಸಿಟ್ಟು, ಆವೇಶ. ಕಾರಣ ರೈಲ್ವೆ ಇಲಾಖೆ ಪರೀಕ್ಷೆಯಲ್ಲಿ ಕನ್ನಡ ಭಾಷೆ ಕಡಗಣನೆ. ನೈಋತ್ಯ ರೈಲ್ವೆ ಇಲಾಖೆ ನಡೆಸಿದ್ದ ನೇಮಕಾತಿ ಪರೀಕ್ಷೆಗಳಲ್ಲಿ ಕನ್ನಡ ಭಾಷೆಗೆ ಅವಕಾಶ ನೀಡದ ಹಿನ್ನೆಲೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯವರು ಪ್ರತಿಭಟನೆ ಮಾಡಿದ್ರು. ಹುಬ್ಬಳ್ಳಿ, ಮೈಸೂರು ಹಾಗೂ ಬೆಂಗಳೂರಿನಲ್ಲಿ ಪರೀಕ್ಷಾ ಕೇಂದ್ರಗಳಿಗೆ ಮುತ್ತಿಗೆ ಹಾಕಿತ್ತು. ಕನ್ನಡಿಗರ ಆಕ್ರೋಶಕ್ಕೆ ಕೊನೆಗೂ ರೈಲ್ವೆ ಇಲಾಖೆ ಮಣಿದಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ನಡೆಸಿದ ತೀವ್ರ ಪ್ರತಿಭಟನೆ ಹಾಗೂ ಮುತ್ತಿಗೆಯ ಎಚ್ಚರಿಕೆಯ ಬಳಿಕ ಇವತ್ತು ನಡೆಯಬೇಕಿದ್ದ ಪರೀಕ್ಷೆಗಳು ರದ್ದಾಗಿದೆ. ಹೌದು, ನೈಋತ್ಯ ರೈಲ್ವೆ ಇಲಾಖೆಯಡಿ ಗೂಡ್ಸ್ ರೈಲು ಮ್ಯಾನೇಜರ್ ಹಾಗೂ LDC ಈ ಹುದ್ದೆಗಳಿಗೆ ಇಂದು ಪರೀಕ್ಷೆ ನಿಗದಿಯಾಗಿತ್ತು. ಈ ಪರೀಕ್ಷೆ ಬರೆಯಲು ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ಭಾಷೆಗೆ ಅವಕಾಶವೇ ಇರಲಿಲ್ಲ. ಈ ಮೂಲಕ ಕನ್ನಡಿಗರಿಗೆ ಅನ್ಯಾಯ ಮಾಡಲಾಗ್ತಿದೆ ಅಂತ ಆರೋಪಿಸಿ ಕರವೇ ನಾರಾಯಣಗೌಡ ಬಣ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ರು. ಇಂದಿನ ಪರೀಕ್ಷೆಯನ್ನ ಕೂಡಲೇ ರದ್ದು ಮಾಡಬೇಕು ಹಾಗೂ ಮರುಪರೀಕ್ಷೆ ನಡೆಸಿ ಕನ್ನಡದಲ್ಲಿಯೂ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡಬೇಕು ಅಂತ ಆಗ್ರಹಿಸಿ ಹುಬ್ಬಳ್ಳಿ ಹಾಗೂ ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೂ ಕರವೇ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ರು. ಯಾವಾಗ ಪ್ರತಿಭಟನೆಯ ಕಿಚ್ಚು ಜೋರಾಯಿತು. ಇವತ್ತು ಮತ್ತು ನಾಳೆ ನಡೆಯಬೇಕಾಗಿದ್ದ ರೈಲ್ವೆ ಪರೀಕ್ಷೆಯನ್ನ ಮುಂದೂಡಲಾಗಿದೆ. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ನಡೆದ ಕರವೇ ಹೋರಾಟ ಕಿಚ್ಚು ಹೆಚ್ಚಿಸುವಂತಿತ್ತು. ರೈಲ್ವೆ ನಿಲ್ದಾಣದ 2 ಗೇಟುಗಳಿಗೂ ಕರವೇ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ರು. ಪೊಲೀಸರು ಕಾರ್ಯಕರ್ತರನ್ನ ತಡೆಯುವ ಪ್ರಯತ್ನ ಮಾಡಿದ್ರು. ಕನ್ನಡ ಪರ ಹೋರಾಟಗಾರರ ಕೂಗು ಜೋರಾಗಿಯೇ ಕೇಳಿ ಬಂದಿತ್ತು. ಹೋರಾಟ ಜಾಸ್ತಿ ಆಗ್ತಾ ಇದ್ದ ಹಾಗೆ ಪೊಲೀಸರು ಕಾರ್ಯಕರ್ತರನ್ನ ಹತ್ತಿಕ್ಕಿದ್ರು. ಇಷ್ಟೆಲ್ಲ ಅನ್ಯಾಯ ಆಗ್ತಿದ್ರು. ಪಕ್ಷ ರಾಜಕಾರಣದಲ್ಲಿ ಮಾತಾಡುವಂತ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು, ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ, ಯಾಕೆ ನೀವು ಮಾತಾಡ್ತಿಲ್ಲ? ಯಾಕೆ ಕನ್ನಡದವ್ರು ನಿಮ್ಗೆ ಓಟ್ ಹಾಕಿಲ್ವಾ? ನಿಮ್ಮ ಮೈತ್ರಿ ರಾಜಕಾರಣಕ್ಕೆ ಏನಾದರೂ ತೊಂದರೆ ಆಗುತ್ತಾ? ಮಾನ್ಯ ಕುಮಾರಸ್ವಾಮಿ ಅವರೇ, ಜಗತ್ತಿನ ವಿಷಯಗಳನ್ನೆಲ್ಲವೂ ನಾವು ಮಾತಾಡುವಂಥ ನೀವು ಯಾಕೆ ರೈಲ್ವೆ ಇಲಾಖೆಯಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗ್ತಿದ್ರು ಮಾತಾಡ್ತಿಲ್ಲ? ಒಟ್ಟಾರೆ ಇಂದು ನಡೆಯಬೇಕಿದ್ದ ನೈಋತ್ಯ ರೈಲ್ವೆ ಇಲಾಖೆ ನೇಮಕಾತಿ ಪರೀಕ್ಷೆ ಮುಂದಕ್ಕೆ ಹೋಗಿದೆ. ಈ ಹೋರಾಟವನ್ನ ನೋಡಿಯಾದ್ರೂ ಮುಂದೆ ಬರುವ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಗೆ ಅವಕಾಶ ಸಿಗಲಿತ್ಯಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.